ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ಜಾವದ ವಂದನೆಗಳೊಂದಿಗೆ ಈ ದಿನ ನಾನು ಆರಿಸಿಕೊಂಡಂಥ ವಚನ ಭಾಗ 1 ಕೊರಿಂಥದವರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 21ನೇ ವಚನ. ನಾನು ದೇವರ ನೇಮವಿಲ್ಲದವನಲ್ಲ, ಕ್ರಿಸ್ತ ನಿಯಮ ಒಳಗಾದವನೇ. ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಾದೆನು. ಪ್ರಿಯರೇ, ಬಹು ಮುಖ್ಯವಾದಂಥ ವಚನ ದೇವರು ನಮಗೆ ಇಂದು ಕೊಟ್ಟಿದ್ದಾರೆ. ಏಕೆಂದರೆ ಒಂದು ಪರಿವರ್ತನೆ ಮಾಡುವ ಮೊದಲು ಅದರ ನಾನಾ ದಿಕ್ಕಿನ ಬಗ್ಗೆ ಬುದ್ಧಿಯಿಂದ ತಿಳಿದರೆ ಮಾತ್ರ ಸಾಲದು. ಅದನ್ನು ನೆರವೇರಿಸಲು ಅಥವಾ ನೆರವೇರಿಸದೆ ಇರಲು ನಮ್ಮ ಮನಸ್ಸಿನ ಒಂದು ತೀರ್ಮಾನ ಮಾಡಬೇಕು. ಅದಕ್ಕಾಗಿ ಮನುಷ್ಯನು ಸ್ವತಂತ್ರ ಅವಿಭಾಜ್ಯ ಘಟಕವಾದ ಮನಸ್ಸು, ಬುದ್ಧಿ, ತಿಳುವಳಿಕೆ ಮನುಷ್ಯನಿಗೆ ತಿಳಿದಿರಬೇಕು. ವಿಶೇಷವಾಗಿ ನಮ್ಮ ಮನಸ್ಸಿನ ಒಂದು ತೀರ್ಮಾನವೇ ನಾವು ದೇವರ ಕಡೆಗೆ ತಿಳಿಯಲು ಶಕ್ತರಾಗಿರುತ್ತೇವೆ. ಮನುಷ್ಯನ ಗುರಿ ಯಾವತ್ತೂ ಒಳಿತಾಗಿದೆ. ಆದ್ದರಿಂದ ಬುದ್ಧಿವಂತೆ ಮನಸ್ಸಿಗೂ ಇತಿಮಿತಿಗಳಿವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ದೇವಜನರೇ, ಈ ದಿನ ಈ ವಾಕ್ಯವನ್ನು ಕೇಳಿ ಪ್ರತಿಯೊಬ್ಬರೂ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇನೆ. ವಚನವನ್ನು ಪ್ರತಿದಿನ ಕೇಳುವುದರಿಂದ ದೇವರು ಪ್ರತ್ಯೇಕವಾಗಿ ಆಶೀರ್ವದಿಸುತ್ತಾರೆ. ಅದನ್ನು ನಾವು ಬಹುಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.